ಪರವಶನಾದನು ಅರಿಯುವ ಮುನ್ನವೇ ಅಧ್ಯಾಯ 24 ಆ ರಾತ್ರಿಯೆಲ್ಲ ನಿದ್ದೆ ಬರದೆ ಹೊರಲಾಡಿದ್ದಳು ಸಹಸ್ರ. ಮರುದಿನದ ಬಗ್ಗೆ ನೆನೆದರೆ ಮನಸ್ಸಿಗೆ ಭಯವಾಗುತ್ತಿತ್ತು. ಅವನ ಮನೆಗೆ ಹೋಗಿ ಮಾತನಾಡುವುದು ಎಷ್ಟು ಸರಿ? ಅವನ ಮನೆಯಲ್ಲಿ ಯಾರ್ಯಾರಿರುತ್ತಾರೋ ಗೊತ್ತಿಲ್ಲ ನನಗೆ. ಆರ್ಯ ಸರ್ ಕೂಡ ಇರ್ತಾರೆ ಅನ್ಸತ್ತೆ. ಅವರೆಲ್ಲರ ಮುಂದೆ ನಾನು ಇದರ ಬಗ್ಗೆ ಮಾತನಾಡೋಕಾಗುತ್ತಾ? ನಾನು ಹೇಳಿದರೆ ಅರ್ಥವೇ ಮಾಡಿಕೊಳ್ಳೋದಿಲ್ಲ ಈ ಸಿಂಧು. ದೇವರೇ, ಎಲ್ಲ ಒಳ್ಳೆಯದಾಗುವ ಹಾಗೆ ಮಾಡು ಎಂದು ಬೇಡಿಕೊಂಡಿದ್ದಳು. ಮರುದಿನ ಮಧ್ಯಾಹ್ನ ಅಮಿತ್ಗೆ ಕರೆ ಮಾಡಿ ಆಯುಧ್ನ ಮನೆಯ ಅಡ್ರೆಸ್ ತಿಳಿದು ಹೊರಟು ನಿಂತಿದ್ದಳು ಸಹಸ್ರ. ಒಳಗೊಳಗೆ ಅದೆಷ್ಟು ಭಯವಾಗುತ್ತಿತ್ತೋ ಹುಡುಗಿಗೆ. ಸಹಾ, ಇವತ್ತು ಭಾನುವಾರ, ಎಲ್ಲಿಗ್ ಹೋಗ್ತಾ ಇದ್ಯಮ್ಮ? ಮೊದ್ಲೇ ಹುಷಾರಿಲ್ಲ ಅಂತೀಯಾ? ಮನೆಯಲ್ಲೇ ರೆಸ್ಟ್ ಮಾಡೋತ್ತಾನೆ ಎಂದರು ನರೇಂದ್ರ. ಇಲ್ಲ ಅಪ್ಪ, ಹೊರಗೆ ಸ್ವಲ್ಪ ಕೆಲಸ ಇದೆ, ಇನ್ನೂ ಪರ್ಚೇಸ್ ಮಾಡುವುದು ಬಾಕಿಯಿತ್ತು, ಬೇಗ ಬಂದು ಬಿಡ್ತೇನೆ ಎಂದಳು. ಆಯ್ತಮ್ಮ, ಬೇಗ ಬಾ, ಹುಷಾರು ಎಂದಾಗ ತಲೆಯಾಡಿಸಿ ಹೊರಟಳು. ಆಟೋದಲ್ಲಿ ಅವನ ಮನೆಯ ಮುಂದೆ ಬಂದು ಇಳಿದವಳಿಗೆ ಎದೆಯಲ್ಲಿ ಸಣ್ಣ ಕಂಪನ. ಯಾರು ನೀವು? ಯಾರ್ಬೇಕಾಗಿತ್ತು? ಕೇಳಿದನು ವಾಚ್ಮ್ಯಾನ್. ಅದು ನಾನು ಆಯುಧ್ ಸರ್ನ ಭೇಟಿಯಾಗ್ಬೇಕಿತ್ತು. ಅವರ ಕಂಪನಿಯಲ್ಲಿ ಕೆಲಸ ಮಾಡುವ ಎಂಪ್ಲಾಯಿ ನಾನು ಎಂದಳು ಸಹಸ್ರ. ಹೌದಾ? ಐಡಿ ಕಾರ್ಡ್ ಏನಾದ್ರೂ ಇದೆಯಾ? ಕೇಳಿದ. ಅಮಿತ್ ಮೊದಲೇ ಹೇಳಿದ್ದನು ಐಡಿ ಕಾರ್ಡ್ ತೆಗೆದುಕೊಂಡು ಹೋಗುವಂತೆ. ಅದನ್ನು ತೆರೆದು ತೋರಿಸಿದಾಗ ವಾಚ್ಮ್ಯಾನ್ ಅವಳನ್ನು ಒಳಬಿಟ್ಟಿದ್ದ. ಅಷ್ಟರಲ್ಲಿ ಸಿಂಧು ಕರೆ ಮಾಡಿದ್ದಳು. ಹೆಲೋ, ಹೇಳು ಸಿಂಧು. ಏನಾಯ್ತು ಸಹಾ? ಅವನ ಮನೆಗೆ ಹೋಗಿದ್ಯಾ? ಅವನ ಜೊತೆ ಮಾತಾಡಿದ್ಯಾ? ಕೇಳಿದಳು. ಹಾ, ಈಗಷ್ಟೇ ಅವನ ಮನೆಗೆ ಬಂದೆ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಮೊದ್ಲೇ ಅವನಿಗೆ ನಾನಂದ್ರೆ ಆಗಲ್ಲ ಎಂದಳು ಸಹಸ್ರ. ನೀನು ಅವನನ್ನು ತಪ್ಪು ತಿರಿದಿದ್ದೀಯ ಕಣೆ. ನೀನೇ ಹೇಳಿದ್ದೆ ಅವನು ನಿನ್ನ ಬಗ್ಗೆ ಎಲ್ಲರಿಗೂ ಹೇಳಿರ್ತಾನೆ ಅಂತ. ಆದ್ರೆ ನೋಡು, ಅವನು ಯಾರಿಗೂ ಹೇಳಿಲ್ಲ. ಅವನಿಗೆ ಎಲ್ಲ ವಿಷಯ ಗೊತ್ತು. ನೀನು ಅವನ ಜೊತೆ ಮಾತನಾಡಿದರೆ ಖಂಡಿತ ಅವನು ನಿನಗೆ ಹೆಲ್ಪ್ ಮಾಡ್ತಾನೆ. ಹೋಗು ಎಂದಳು ಸಿಂಧು. ನಿಟ್ಟುಸಿರು ದಬ್ಬಿದ ಹುಡುಗಿ, ಸರಿ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೇನೆ ಎಂದು ಕಾಲ್ ಕಟ್ ಮಾಡಿ ಅಲ್ಲಿಯೇ ಗಿಡಗಳಿಗೆ ನೀರು ಹಾಕುತ್ತಿದ್ದ ಕೆಲಸದವನ ಬಳಿ ಬಂದು, ನಾನು ಆಯುಧ್ ಸರ್ನ ಮೀಟ್ ಮಾಡಬೇಕಿತ್ತು ಎಂದಳು. ಅವರು ಪೂಲ್ ಹತ್ರ ಇದ್ದಾರೆ ಎಂದನವ. ಅವಳು ಸ್ವಿಮ್ಮಿಂಗ್ ಪೂಲ್ ಕಡೆ ನಡೆದಳು. ಬಿಸಿಲಿದ್ದರಿಂದ ಸ್ವಿಮ್ಮಿಂಗ್ ಮಾಡುತ್ತಿದ್ದ ಆಯುಧ್. ಅವನು ನೀರಿನೊಳಗೆ ಸ್ವಲ್ಪವೇ ಮೇಲೆದ್ದು ಒದ್ದೆಯಾಗಿದ್ದ ಕೂದಲನ್ನು 2 ಕೈಗಳಿಂದ ಮೇಲಕ್ಕೆ ತಳ್ಳಿಕೊಳ್ಳುವಾಗ ಅವನನ್ನೇ ರೆಪ್ಪೆ ಮುಚ್ಚದೆ ನೋಡಿದಳು ಸಹಸ್ರ. ಯಾವುದೇ ಹುಡುಗಿಯಾಗಲಿ ಅವನ ಆ ಚಂದಕ್ಕೆ ಕ್ಷಣ ಮೈಮರೆಯಲೇಬೇಕು. ಅಷ್ಟರಲ್ಲಿ ಅವಳನ್ನು ನೋಡಿದವ, ಏನಮ್ಮೋರ ಸವಾರಿ, ನಮ್ಮ ಮನೆಯವರಿಗೂ ಬಂದಿದೆ ಎಂದನು. ಈಗೀಗ ಅವನು ಏನೇ ಮಾತನಾಡಿದರೂ ವ್ಯಂಗ್ಯವಾಗಿಯೇ ಕೇಳಿಸುತ್ತೆ ಅವಳಿಗೆ. ಅದು ನಾನು ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಎಂದಳು ತಲೆ ತಗ್ಗಿಸಿ. ಯಾವ ವಿಷಯ? ಆಫೀಸ್ ವಿಷಯ ಆದ್ರೆ ನಾಳೆ ಆಫೀಸಲ್ಲಿ ಬಂದು ಮಾತನಾಡು. ಇದು ನನ್ನ ಪ್ರೈವೇಟ್ ಟೈಮ್, ಹಾಳು ಮಾಡಿಕೊಳ್ಳಲು ನನಗೆ ಇಷ್ಟವಿಲ್ಲ ಎನ್ನುತ್ತಾ ನೀರಿನಲ್ಲಿಯೇ ಇದ್ದು ದಡದಲ್ಲಿಟ್ಟಿದ್ದ ಜ್ಯೂಸ್ ಎತ್ತಿಕೊಂಡು ಕುಡಿಯತೊಡಗಿದ ಆಯುಧ್. ಇಲ್ಲ, ಇದು ನನ್ನ ಪರ್ಸ್ನಲ್ ವಿಷಯ ಹೇಳಿದಳು ಮೆಲ್ಲಗೆ. ನಿನ್ನ ಪರ್ಸ್ನಲ್ ವಿಷಯದಲ್ಲಿ ನಾನು ತಲೆ ಹಾಕುವುದಿಲ್ಲ ಅಂತ ಮೊದಲೇ ಹೇಳಿದ್ದೇನೆ ಎಂದ ಅವಳನ್ನೇ ದಿಟ್ಟಿಸಿ. ಪ್ಲೀಸ್, ನನಗೆ ನಿಮ್ಮ ಹೆಲ್ಪ್ ಬೇಕು ಎಂದು ಅವಳು ಕೇಳಿದಾಗಲೇ ಅವನಿಗೆ ಅರ್ಥವಾಗಿ ಬಿಟ್ಟಿತು ಅವಳು ಯಾವ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದಾಳೆಂದು. ಓಕೆ, ನಾನು ಸ್ವಿಮ್ಮಿಂಗ್ ಮುಗಿಸುವವರೆಗೂ ಅಲ್ಲೇ ಕೂತು ವೇಟ್ ಮಾಡು ಎಂದನು. ಅವಳು ಅಲ್ಲಿಯೇ ಇದ್ದ ಚೇರ್ ಮೇಲೆ ಕುಳಿತಳು. ಅವನು ಸ್ವಿಮ್ಮಿಂಗ್ ಮುಗಿಸುತ್ತಲೇ ಇಲ್ಲ, ಪದೇ ಪದೇ ಟೈಮ್ ನೋಡುತ್ತಿದ್ದಾಳೆ. ಅವಳಿಗೆ ಆದಷ್ಟು ಬೇಗ ಅವನೊಂದಿಗೆ ಮಾತನಾಡಿ ಅಲ್ಲಿಂದ ಹೊರಟು ಬಿಡುವ ಅವಸರ. 15 ನಿಮಿಷದ ಬಳಿಕ ಪೂಲ್ನಿಂದ ಎದ್ದು ಹೊರಬಂದಿದ್ದ ಆಯುಧ್. ಅವನ ಅರ್ಧನಗ್ನ ದೇಹವನ್ನು ನೋಡದೆ ಮುಖ ಮುಚ್ಚಿಕೊಂಡಳು. ಇದೇ ನನಗೆ ಇಷ್ಟ ಆಗಲ್ಲ ಕಣೆ. ನೋಡು, ಹೀಗೆಯೇ ಹುಡುಗಿಯಲು ಸಾಚಾ ಅನ್ನೋ ಹಾಗೆ ಪೋಸ್ ಕೊಡೋದು, ಆಮೇಲೆ ಎನ್ನುತ್ತಾ ಮಾತು ನಿಲ್ಲಿಸಿದ್ದ. ಅವಳು ಕೋಪದಲ್ಲಿ ಕಣ್ಣು ಬಿಟ್ಟು ಅವನನ್ನು ನೋಡಿದಳು. ಅದೇ ಸಮಯಕ್ಕೆ ಟವಲ್ ಎತ್ತಿಕೊಳ್ಳಲು ಹಿಂದೆ ಬಾಗಿದ್ದ ಆಯುಧ್. ಅವನ ಬೆನ್ನು ಮೇಲಿದ್ದ ಟ್ಯಾಟೂ ಸ್ಪಷ್ಟವಾಗಿ ಕಂಡಿತ್ತು. ಅವನ ಬೆನ್ನು ಹಿಂದಿರುವ ಟ್ಯಾಟೂ ಕಂಡು ಆಘಾತದಲ್ಲಿ ಎದ್ದು ನಿಂತಳು ಸಹಸ್ರ. ಆ ಡ್ರ್ಯಾಗನ್ ಟ್ಯಾಟೂವನ್ನು ಹೇಗೆ ಮರೆಯಲು ಸಾಧ್ಯ? ಆ ಟ್ಯಾಟೂ ಅವಳ ಕಣ್ಣಿಗೆ ಕಟ್ಟಿದಂತಿದೆ. ಅಂದು ಕಣ್ಣೊಂದಿಗಿದ್ದ ತನ್ನ ಜೀವನವನ್ನು ಹಾಳು ಮಾಡಿದವನ ಬೆನ್ನು ಮೇಲೆ ಕಂಡಿದ್ದ ಟ್ಯಾಟೂ ಅದು. ಹಾಗಾದ್ರೆ ನನ್ನ ಮಗುವಿನ ಅಪ್ಪ ಇವನೇನಾ? ಅವಳಿಗೊಮ್ಮೆಲೆ ತಲೆ ತಿರುಗಿದಂತಾಯಿತು. ಅವಳು ಕನಸಲ್ಲೂ ಊಹಿಸಿರ್ಲಿಲ್ಲ ಈ ಸತ್ಯವನ್ನು. ಎಲ್ಲ ಗೊತ್ತಿದ್ದು ತನ್ನೊಂದಿಗೆ ಆಟವಾಡಿಬಿಟ್ಟನಲ್ಲ, ಚುಚ್ಚಿ ಮಾಟಾಡಿ ನೋವು ಕೊಟ್ಟನಲ್ಲ ಎಂದು ಅವನ ಮೇಲೆ ಬೆಂಕಿಯಂತ ಸಿಟ್ಟು ಬಂದಿತ್ತು. ಅವನು ತನ್ನಷ್ಟಕ್ಕೆ ಟವಲ್ನಿಂದ ಮೈಯೊರೆಸಿಕೊಂಡು ಟೀ ಶರ್ಟ್ ಧರಿಸುತ್ತಾ, ನನ್ಗೊತ್ತಿತ್ತು ನೀನ್ ನನ್ನನ್ನು ಹುಡುಕಿ ಬಂದೇ ಬರ್ತೀಯಾ ಅಂತ. ಅಲ್ಲ, ಅವತ್ತು ಹೆಲ್ಪ್ ಮಾಡ್ತೀನಿ ಅಂದಿದ್ದಕ್ಕೆ ಕೂಗಾಡಿ ಗಲಾಟೆ ಮಾಡ್ಬಿಟ್ಟೆ. ಅದೇನೋ ಮುಗ್ಧ ಜೀವ ಪಾಪ ಅಂತೆಲ್ಲ ಮಾತಾಡಿದೆ. ಈಗೆಲ್ಲಿ ಹೋಯಿತು ನಿನ್ನ ಪ್ರವಚನ ಎಂದನು. ಅವಳಿಗೆ ಇನ್ನೂ ಸಹಿಸಲಾಗಲಿಲ್ಲ. ಬಿರುಗಾಳಿಯಂತೆ ಬಂದು ಅವನ ಕಾಲರ್ ಹಿಡಿದುಬಿಟ್ಟಿದ್ದಳು ಸಹಸ್ರ. ಅಯ್ಯೋ ಪಾಪಿ, ನಾನೇನು ಅನ್ಯಾಯ ಮಾಡಿದೆ ನಿನ್ಗೆ? ಯಾಕೋ ನನ್ನ ಜೀವನವನ್ನು ಹಾಳು ಮಾಡಿದೆ? ನಾನ್ ಮಾಡದ ತಪ್ಪಿಗೆ ಒಂದೊಂದು ಕ್ಷಣವೂ ಒದ್ದಾಡುತ್ತಾ ಸಂಕಟ ಪಡುತ್ತಿರುವಾಗ ನೀನು ವ್ಯಂಗ್ಯ ಮಾಡುತ್ತಾ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡುತ್ತಾ ಆರಾಮಾಗಿದ್ಯಾ? ಛೀ,
ನೀನು ಮನುಷ್ಯನಾ ಎಂದು ಕೂಗಾಡಿ ಕಣ್ಣೀರು ಹಾಕಿದ್ದಳು. ಅವಳ ಮಾತಿನ ತಲೆಬುಡ ಅರ್ಥವಾಗಲಿಲ್ಲ ಆಯುಧ್. ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ಇಷ್ಟೊತ್ತು ಚೆನ್ನಾಗಿಯೇ ಇದೆಯಲ್ಲ? ಯಾವ ದೆವ್ವ ಮೈಮೇಲೆ ಬಂತು? ಎಷ್ಟು ಧೈರ್ಯ ಇದ್ರೆ ನನ್ನ ಕಾಲರ್ ಹಿಡಿತೀಯೇ, ಬಿಡೆ ಎಂದು ಒರಟಾಗಿ ಅವಳ ಕೈ ಹಿಂದಕ್ಕೆ ತಳ್ಳಿದ್ದ. ಅವಳ ಕಣ್ಣುಗಳು ಕೆಂಪಾಗಿ ಬಿಟ್ಟಿದ್ದವು. ಅವನ ಕೆನ್ನಿಗೆ ರಪ್ಪನೆ ಬಾರಿಸಿಯೇ ಬಿಟ್ಟಿದ್ದಳು. ಯಾಕೆ ಅಂತ ನಿನ್ಗೊತ್ತಿಲ್ವೇನೋ ಮನೆಹಾಳ? ಅಥವಾ ಲೆಕ್ಕವಿಲ್ಲದಷ್ಟು ಹೆಣ್ಣು ಮಕ್ಕಳ ಜೊತೆ ಮಲಗಿದ್ಯಾ, ಅದಕ್ಕೆ ಗುರುತು ಹತ್ತಲಿಲ್ವಾ ಎಂದು ಕೂಗಿದಾಗ ಅವನಿಗೆ ಸಹಿಸಲಾಗಲಿಲ್ಲ. ತಕ್ಷಣ ಅವಳ ಕೈ ಹಿಡಿದು ಬೆನ್ನು ಹಿಂದೆ ತಿರುಚಿದ. ಅಯ್ಯೋ ಪಾಪ ಅಂತ ನಾನ್ ಸುಮ್ನೆ ಇದ್ರೆ ಅತಿಯಾಗಿ ಆಡ್ತಿದ್ಯಾ? ನನ್ನ ಮೇಲೆ ಕೈ ಮಾಡುವಷ್ಟು ಸೊಕ್ಕು ಬಂದ್ಬಿಡ್ತೇನೋ ನಿನ್ಗೆ ಎಂದನು. ಅವಳು ನೋವಿನಿಂದ ಮುಖ ಕಿವುಚಿದಳು. ಮಾತಾಡೆ, ಯಾಕೆ ನಾಲಿಗೆ ಹರಿಬಿಡ್ತಾ ಇದ್ಯಾ? ಅದೇನು ಅಂತ ಸರಿಯಾಗಿ ಬೊಗುಳಿ ಸಾಯಿ ಎಂದವನಿಗೆ ಸ್ವಲ್ಪವೂ ಕನಿಕರವೇ ಇದ್ದಂತಿಲ್ಲ. ಅವಳ ಕಣ್ಣಲ್ಲಿ ನೀರು ಹರಿಯಿತು. ಅವತ್ತು ಹೋಟೆಲ್ನಲ್ಲಿ ನನ್ನ ಬಾಳು ಹಾಳು ಮಾಡಿದ ಪಾಪಿ ನೀನೆ, ನನ್ನ ಹೊಟ್ಟೆಯಲ್ಲಿರುವ ಮಗುವಿಗೆ ಅಪ್ಪ ನೀನೆ, ಇದೆಲ್ಲ ಗೊತ್ತಿದ್ದೇ ನನ್ಗೆ ಹಿಂಸಿ ಕೊಡ್ತಿದ್ದೆ ಅಲ್ವಾ ಎಂದಳು ಸಹಸ್ರ ಅಳುತ್ತಾ. ಅದನ್ನು ಕೇಳಿ ಒಂದು ಕ್ಷಣ ವಿಚಲಿತನಾಗಿಬಿಟ್ಟ ಆಯುಧ್. ಅದರ ಅವಳ ಮಾತನ್ನು ನಂಬಲು ಅವ ತಯಾರಿರಲಿಲ್ಲ. ಸುಳ್ಳು ಹೇಳಿದ್ರೆ ನಾಲಿಗೆ ಕತ್ತರಿಸಿಬಿಡ್ತೇನೆ. ಯಾವನೇ ನಿನ್ನ ಮಗುವಿನ ಅಪ್ಪ? ಇಷ್ಟೊತ್ತು ನಿನ್ನ ಮಗುವಿನ ಅಪ್ಪ ಯಾರು ಅಂತಲೇ ನಿನಗೆ ಗೊತ್ತಿರ್ಲಿಲ್ಲ. ಈಗ ದಿಢೀರನೆ ಯಾವ ಮರದ ಕೆಳಗೆ ನೆನಪಾಯಿತು? ಆ ಹೋಟೆಲ್ ಹುಡುಗಿ ಬಗ್ಗೆ ಅವತ್ತು ನಾನು ನಿನ್ನ ಫ್ರೆಂಡ್ ಜೊತೆ ಮಾತಾಡುವಾಗ ಎಲ್ಲವನ್ನೂ ಕಳ್ಳಿಯಂತೆ ಕೇಳಿಸಿಕೊಂಡಿದ್ಯಾ ಅಲ್ವಾ? ಥು, ನಿಮ್ಮಂಥ ಮಿಡಲ್ ಕ್ಲಾಸ್ ಹುಡುಗಿಯರ ಬುದ್ಧಿಯೇ ಇಷ್ಟು. ದುಡ್ಡು ಸಿಗುತ್ತೆ ಅಂದ್ರೆ ಮೈ ಮಾರೋದಕ್ಕೂ ರೆಡಿ, ಮಣ್ಣು ತಿನ್ನೋದಕ್ಕೂ ರೆಡಿ ಎಂದು ಬಿಟ್ಟಿದ್ದ. ಅವನು ಒರಟಾಗಿ ಹಿಡಿದಿದ್ದರಿಂದ ಕೈ ನೋವಾಗುತ್ತಿದೆ. ಜೊತೆಗೆ ಅವನ ಮಾತುಗಳಿಂದ ಸವೆಯುತ್ತಿದೆ. ಛೀ, ಯಾರಿಗೂ ಬೇಕು ನಿನ್ನ ದುಡ್ಡು? ನೀನು ಸತ್ತ ಮೇಲೆ ನಿನ್ನ ಎದೆ ಮೇಲೆ ಹಾಕು. ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗಿಯರ ಬಗ್ಗೆ ನಿನ್ಗೇನು ಗೊತ್ತು? ಮಾನ ಮರ್ಯಾದೆಗೆ ಅಂಜಿ ಬದುಕುವವರು ನಾವು. ನಿಮ್ಮ ಹಾಗೆ ಮಾಡಿದ ಪಾಪಗಳನ್ನು ಮುಚ್ಚಿಹಾಕಲು ನಮ್ಮ ಹತ್ರ ದುಡ್ಡಿಲ್ಲವಲ್ಲ, ಅದಕ್ಕೆ ತುಂಬಾ ಹುಷಾರಾಗಿ ಇರ್ತೀವಿ. ಗೊತ್ತಿಲ್ಲದ ಹುಡುಗನ ಜೊತೆ ಕಾಫಿಗೆ ಹೋಗೋದಕ್ಕೂ ಭಯಪಡ್ತೀವಿ. ಪ್ರೀತಿ ಮಾಡೋದಕ್ಕೂ 1000 ಸಲ ಯೋಚನೆ ಮಾಡ್ತೀವಿ ಎಂದಳು. ಅವಳನ್ನು ಒರಟಾಗಿ ಕೆಳಗೆ ದಬ್ಬಿದ ಆಯುಧ್. ತಕ್ಷಣ ಹೊಟ್ಟೆಯ ಮೇಲೆ ಕೈ ಹಿಡಿಸಿ ಏಟಾಗದಂತೆ ತಡೆದಳು. ಅದಕ್ಕೆ ಮದುವೆಯಾಗದೆ ಹೊಟ್ಟೆ ತುಂಬಿಸಿಕೊಂಡು ಬಂದಿರೋದು, ಈಗ ಆ ಪಾಪವನ್ನು ನನ್ನ ತಲೆಗೆ ಕಟ್ಟೋಕೆ ನೋಡ್ತಾ ಇದ್ಯಾ? ವಾಹ್, ಚೆನ್ನಾಗಿದೆ ಕಣೆ. ನನ್ನ ಡ್ಯಾಡ್ ಮಾಡಿರುವ ವಿಲ್ ಬಗ್ಗೆ ಗೊತ್ತಾಗಿ ತಾನೇ ನೀನಿಲ್ಲಿಗೆ ಬಂದು ಹೀಗೆ ನಾಟಕ ಆಡ್ತಿರೋದು. ಈ ಆಟಗಳೆಲ್ಲ ನನ್ನತ್ರ ನಡೆಯಲ್ಲ, ತೊಲಗು ಆಚೆ ಎಂದು ಅಬ್ಬರಿಸಿದ್ದ. ನನ್ನ ಮಗುವಿಗೆ ನೀನು ಅಪ್ಪ ಅನ್ನೋ ಹೆಸರು ಕೊಡುವ ಅವಶ್ಯಕತೆ ಇಲ್ಲ ಕಣೋ. ಆದ್ರೆ ಇದು ನಿನ್ನದೇ ಮಗು, ಅದನ್ನ ನೀನು ಒಪ್ಪಿಕೊಳ್ಳಲೇಬೇಕು. ಅವತ್ತು ರಾತ್ರಿ ನನ್ನ ಡ್ರಿಂಕ್ಸ್ನಲ್ಲಿ ಯಾರೋ ಡ್ರಗ್ ಮಿಕ್ಸ್ ಮಾಡಿದ್ರು. ನನಗೆ ಇಷ್ಟು ದಿನ ನೆನಪೇ ಇರ್ಲಿಲ್ಲ ನಾನು ಯಾರ ಜೊತೆ ರಾತ್ರಿ ಕಳೆದೆ ಅಂತ. ಆದ್ರೆ ಎನ್ನುವಾಗ ಅವಳ ಹತ್ತಿರ ಬಂದು ಅವಳ ಮುಡಿ ಹಿಡಿದವನು, ಮತ್ತೆ ಹೊಸ ಕತೆ ಕಟ್ತಾ ಇದ್ಯಾ? ನೀನು ಹೇಳಿದ್ದೆಲ್ಲ ನಂಬೋದಕ್ಕೆ ನನ್ನನ್ನು ಮಂಕುದಿಣ್ಣೆ ಅನ್ಕೊಂಡ್ಯಾ? ಇನ್ನೊಂದು ಕ್ಷಣ ನೀನಿಲ್ಲಿರೋ ಹಾಗಿಲ್ಲ, ನಡಿಯಾಚೆ ಎಂದು ಎಳೆದೊಯ್ಯುವ ದೃಶ್ಯ ಕಿಟಕಿಯಿಂದ ಅರುಣಿಮಾಳ ಕಣ್ಣಿಗೆ ಬಿಟ್ಟುಬಿಟ್ಟಿತು. ಆಯು ಎಂದು ಕೂಗಿದವಳು ದಡದಡನೆ ಮೆಟ್ಟಿಲಿಳಿದು ಗಾಬರಿಯಿಂದ ಓಡಿಬಂದಳು. ಆರ್ಯ ಹಾಗೂ ವಿನಾಯಕ್ ಹಾಲ್ನಲ್ಲಿಯೇ ಇದ್ದರು. ಅರುಣಾ, ಏನಾಯ್ತಮ್ಮ? ಯಾಕೆ ಹೀಗೆ ಓಡಿ ಬರ್ತಾ ಇದ್ಯಾ ಎಂದರು. ಅಯ್ಯೋ, ಹೊರಗೆ ಏನಾಗ್ತಿದೆ ಬಂದು ನೋಡಿ ಮಾವಾ ಎಂದು ಮುಂದ ಓಡಿದಳು. ಅವಳ ಹಿಂದೆಯೇ ಓಡಿದರು ವಿನಾಯಕ್ ಹಾಗೂ ಆರ್ಯ. ಅವಳು ಜೋರಾಗಿ ಕಿರುಚುತ್ತಿದ್ದರೂ ಬಿಡದೆ ಅವಳ ಮುಡಿ ಹಿಡಿದು ಎಳೆದೊಯ್ಯುತ್ತಿದ್ದಾನೆ. ಆಯುಧ್ ಆ ದೃಶ್ಯ ಕಂಡು ಅದೆಷ್ಟು ಸಂಕಟವಾಯಿತೋ ಅರುಣಿಮಾಳಿಗೆ. ಆಯು, ಹುಚ್ಚು ಹಿಡಿದಿದೆಯೇನೋ ನಿನಗೆ? ಆ ಹುಡುಗಿಯ ಜೊತೆ ಯಾಕೆ ಹೀಗೆ ನಡೆದುಕೊಳ್ತಿದ್ಯಾ ರಾಸ್ಕಲ್? ಕೋಪದಲ್ಲಿ ಕೂಗಿದರು. ಸಹಸ್ರ ಬಹಳವೇ ನಿತ್ರಾಣೆಯಾಗಿ ಬಿಟ್ಟಿದ್ದಳು. ಅಯ್ಯೋ ದೇವ್ರೇ, ಏನಾಯ್ತಮ್ಮ ನಿನಗೆ? ಕಣ್ಣುಬಿಡು ಎನ್ನುತ್ತಾ ಅವಳನ್ನು ಮಡಿಲಿಗೆ ಎಳೆದುಕೊಂಡು ಕೆನ್ನೆ ತಟ್ಟಿದಳು ಅರುಣ. ಇಂಥವರನ್ನೆಲ್ಲ ಒಳಗೆ ಬಿಡಲೇಬಾರ್ದು ಡ್ಯಾಡ್, ದುಡ್ಡಿಗೋಸ್ಕರ ಏನು ಮಾಡೋದಕ್ಕೂ ಹೇಸುವುದಿಲ್ಲ ಎಂದ. ಮುಚ್ಚುಬಾಯಿ, ಇನ್ನೊಂದು ಮಾತಾಡಿದ್ರೂ ಸಿಗಿದು ಬಿಡ್ತೇನೆ. ಆ ಹುಡುಗಿಯ ಸ್ಥಿತಿ ನೋಡು, ಏನಾಗಿದೆ? ಆರ್ಯ, ಬೇಗ ಹೋಗಿ ನೀರು ತಕೊಂಡ್ಬಾ ಎಂದರು ವಿನಾಯಕ್. ಆರ್ಯ ಕೂಡ ನೀರು ತರಲು ಒಳಗೋಡಿದ. ತಕ್ಷಣ ಒಳಗೆ ಹೋಗಿ ನೀರು ತಂದನು ಆರ್ಯ. ಅರುಣಿಮಾ ಸಹಸ್ರಳಿಗೆ ನೀರು ಕುಡಿಸುತ್ತಾ, ಏನೂ ಆಗಿಲ್ಲ, ಗಾಬರಿಯಾಗ್ಬೇಡಿ, ಕಣ್ಣು ಬಿಡಿ ಎಂದಳು. ನೀರ್ ಕುಡಿದ ಬಳಿಕ ತುಸು ಸುಧಾರಿಸಿಕೊಂಡಳು ಸಹಸ್ರ. ಆಯುಧ್ ಅವಳನ್ನೇ ದುರುದುರು ನೋಡುತ್ತಾ ನಿಂತಿದ್ದ. ಡ್ಯಾಡ್, ಮೊನ್ನೆ ಆಫೀಸಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದ ಹುಡುಗಿ ಇವಳೆ, ಸಹಸ್ರ ಅಂತ. ಇವಳು ಇಲ್ಲೇನ್ ಮಾಡ್ತಿದ್ದಾಳೆ ಎಂದನು ಆರ್ಯ. ಅದನ್ನ ನಿನ್ ತಮ್ಮ ಹೇಳ್ಬೇಕು. ಆಯು, ಏನಿದೆಲ್ಲ? ಆ ಹುಡುಗಿ ಜೊತೆ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ಯಾ? ಇದೇನಾ ನಿನ್ ಸಂಸ್ಕಾರ? ಅದ್ರಲ್ಲೂ ಅವಳು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಹುಡುಗಿ. ಎಂಪ್ಲಾಯಿಗಳನ್ನು ಏನಂದುಕೊಂಡಿದ್ಯಾ ನೀನು ಎಂದವರಿಗೆ ಅವನ ಕಪಾಳಕ್ಕೆರಡು ಬಾರಿಸುವಷ್ಟು ಸಿಟ್ಟು ಬಂದಿತ್ತು. ಆದರೂ ಹೊರಗಿನವನೆರೆದು ಮಗನ ಮೇಲೆ ಕೈ ಎತ್ತುವುದು ಬೇಡವೆಂದು ಕೋಪವನ್ನೆಲ್ಲ ತಡೆದುಕೊಂಡಿದ್ದರು ವಿನಾಯಕ್. ಆದ್ರೆ ಇವಳು ಇಲ್ಲಿಗೆ ಎಂಪ್ಲಾಯಿಯಾಗಿ ಬಂದಿಲ್ಲ ಅಪ್ಪ, ಯಾಕೆ ಬಂದಿದ್ದಾಳೆ ಎಂಟ ಅವಳ ಬಾಯಿಂದಲೇ ಕೇಳಿ ಎಂದನು ಮುಷ್ಟಿ ಬಿಗಿದು. ಸುಧಾರಿಸಿಕೊಂಡ ಬಳಿಕ ಮೆಲ್ಲಗೆ ಎದ್ದು ನಿಂತಳು ಸಹಸ್ರ. ನಾನಿಲ್ಲಿಗೆ ಬಂದಿರೋದು ನ್ಯಾಯ ಕೇಳೋಕೆ. ನಿಮ್ಮ ಮಗನಿಂದ ನನಗೆ ಅನ್ಯಾಯ ಆಗಿದೆ ಎಂದಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು. ಎಲ್ಲ ಸುಳ್ಳು ಡ್ಯಾಡ್, ಆಸ್ತಿಯ ಬಗ್ಗೆ ಗೊತ್ತಾಗಿ ಇಲ್ಲಿ ಬಂದು ನಾಟಕ ಮಾಡ್ತಿದ್ದಾಳೆ ಎಂದ ಆಯುಧ್. ಆದ್ರೆ ಆ ಮೂವರಿಗೂ ಅವರಿಬ್ಬರ ಮಾತುಗಳೇ ಅರ್ಥವಾಗುತ್ತಿಲ್ಲ. ಏನಾಯ್ತು ಅಂತ ಸರಿಯಾಗಿ ಹೇಳ್ತೀಯಾ ಆಯು? ತುಸು ದನಿ ಏರಿಸಿದರು ವಿನಾಯಕ್.
ಅವತ್ತು ಒಂದು ಹೋಟೆಲ್ನಲ್ಲಿ ನಾನು ಕುಡಿದ ಅಮಲಿನಲ್ಲಿ ಯಾವುದೋ ಹುಡುಗಿಯ ಜೊತೆ ಒಂದು ನೈಟ್ ಸ್ಪೆಂಡ್ ಮಾಡಿದ್ದೆ. ಅವಳು ಯಾರು ಅಂತ ಗೊತ್ತಾಗ್ಲಿಲ್ಲ. ಬೆಳಗ್ಗೆ ಎಚ್ಚರ ಆಗುವಷ್ಟರಲ್ಲಿ ಅವಳು ಹೊರಟು ಹೋಗಿದ್ದಳು ಡ್ಯಾಡ್. ಅವಳ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಹುಡುಕ್ತಿದ್ದೆ. ಆ ವಿಷಯವನ್ನು ನನ್ನ ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡುವಾಗ ಇವಳು ಎಲ್ಲ ಕೇಳಿಸ್ಕೊಂಡಿದ್ಲು ಡ್ಯಾಡ್. ಮೊನ್ನೆ ಇವಳು ಪ್ರಜ್ಞೆ ತಪ್ಪಿ ಬಿದ್ದದ್ದು ಡಿಹೈಡ್ರೇಷನ್ನಿಂದ ಅಲ್ಲ, ಇವಳು ಯಾರದೋ ಮಗುವಿಗೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಅವತ್ತು ನಾನ್ ಕೇಳಿದಾಗ ಮಗುವಿನ ಅಪ್ಪ ಯಾರು ಅಂತ ನಂಗೆ ಗೊತ್ತಿಲ್ಲ ಅಂದ್ಲು. ಈಗ ಬಂದು ನೀನೇ ನನ್ನ ಮಗುವಿನ ಅಪ್ಪ ಅಂತ ಹೇಳ್ತಿದ್ದಾಳೆ ಎಂದನು. ಅದನ್ನು ಕೇಳಿ ಹೆಚ್ಚು ಆಘಾತವಾಗಿದ್ದು ಆರ್ಯನಿಗೆ. ಅವನ ಯೋಜನೆಯೆಲ್ಲ ತಲೆಕೆಳಗಾಗಿ ಬಿಟ್ಟಿತಲ್ಲ. ಆ ಮಗು ಅವನದ್ದೇ ಆದ್ರೆ ಆಸ್ತಿಯೆಲ್ಲ ಕೈತಪ್ಪಿ ಹೋಗುತ್ತದೆ. ಅರುಣಿಮಾ ಹಾಗೂ ವಿನಾಯಕ್ ಅಚ್ಚರಿಯಿಂದ ಸಹಸ್ರಳ ಕಡೆ ನೋಡಿದರು. ನನ್ನ ಎದುರಿಗೆ ಇದ್ದ ಆ ಹುಡುಗಿ ನಾನೇನೆ. ನೀನು ಹೇಗೆ ಅಮಲಿನಲ್ಲಿದ್ದೀಯೋ ನಾನು ಸಹ ನಶೆಯಲ್ಲಿದ್ದೆ. ಬೆಳಿಗ್ಗೆ ಎಚ್ಚರವಾದಾಗ ನಾನು ನಿನ್ನ ಮುಖ ನೋಡ್ಲಿಲ್ಲ. ನಿನ್ನ ಬೆನ್ನು ಹಿಂದೆ ಇದ್ದ ಟ್ಯಾಟೂ ಮಾತ್ರ ನೋಡಿದ್ದೆ. ಅದೇ ಟ್ಯಾಟೂವನ್ನ ಈಗ ನೋಡಿದೆ. ಹಾಗಾದ್ರೆ ಅವತ್ತು ನನ್ನ ಜೀವನ ಹಾಳು ಮಾಡಿದವನು ನೀನೇ ತಾನೆ ಎಂದವಳ ಕಣ್ಣಲ್ಲಿ ನೀರು ತುಂಬಿತು. ಅವನು ಹಣೆ ತೀಡಿಕೊಳ್ಳುತ್ತಾ, ಡ್ಯಾಡ್, ಇವಳು ಏನೇನೋ ಕತೆ ಕಟ್ತಾ ಇದ್ದಾಳೆ. ಆ ಹುಡುಗಿ ಇವಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಮಿಡಲ್ ಕ್ಲಾಸ್ ಹುಡುಗಿಯರು ದುಡ್ಡಿಗೋಸ್ಕರ ಏನ್ಬೇಕಿದ್ರೂ ಮಾಡ್ತಾರೆ ಡ್ಯಾಡ್. ಈಗಿಂದೀಗ್ಲೇ ಇವಳನ್ನ ಮನೆಯಿಂದ ಆಚೆ ಹಾಕಿ ಎಂದು ಬಿಟ್ಟನು. ಆರ್ಯ, ಸ್ವಲ್ಪ ಹೊತ್ತು ಸುಮ್ಮನಿರು. ಆ ಹುಡುಗಿ ಹೇಳ್ತಿರೋದು ನಿಜಾನೇ ಆಗಿದ್ರೆ ನೀನೇ ಅವಳನ್ನು ಮದುವೆ ಆಗ್ಬೇಕಾಗುತ್ತದೆ. ಇದ್ದಾಗ ಕೈ ಎತ್ತಿ ಅವರನ್ನು ತಡೆದ ಸಹಸ್ರ, ಬೇಕಾಗಿಲ್ಲ. ನಿಮ್ಮ ಮಗನಂತ ಕೆಟ್ಟ ಕ್ರಿಮಿಯನ್ನು ನಾನು ಮದುವೆಯಾಗುವುದಿಲ್ಲ. ನಾನು ಗರ್ಭಿಣಿಯಂತ ಗೊತ್ತಿದ್ರೂ ನನ್ನ ಮುಡಿ ಹಿಡಿದು ಎಳೆದಾಡಿದ್ದಾನೆ. ಇದರಲ್ಲೇ ಗೊತ್ತಾಗುತ್ತೆ ಇವನು ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತಾನೆ ಅಂತ. ನನ್ನ ಮಗುವನ್ನು ಸ್ವೀಕರಿಸು, ಅಪ್ಪನ ಸ್ಥಾನವನ್ನು ಕೊಡು ಅಂತ ನಾನು ಹೇಳಿಲ್ಲ. ಸತ್ಯವನ್ನು ಒಪ್ಕೋ ಅಂತಷ್ಟೇ ಹೇಳಿದ್ದು. ನನಗೆ ಯಾರ ಆಸರೆಯೂ ಬೇಡ. ಇಂಥ ಕೆಟ್ಟ ಅಪ್ಪ ನನ್ನ ಮಗುವಿಗೆ ಬೇಡ. ನಾನು ಹೊರಡ್ತೇನೆ ಎಂದವಳೆ ಕಣ್ಣೀರು ತೊಡೆದುಕೊಂಡು ಭಾರವಾದ ಹೆಜ್ಜೆಗಳನ್ನು ಎಳೆದುಕೊಂಡು ಅಲ್ಲಿಂದ ನಡೆದುಬಿಟ್ಟಳು ಸಹಸ್ರ. ಆಯುಧ್, ಏನಿದೆಲ್ಲ? ಇಷ್ಟು ದಿನ ನಿನಗೆ ಹೆಣ್ಮಕ್ಳ ಸಹವಾಸವಿದ್ದರೂ ನಿನ್ನ ವಿಷಯದಲ್ಲಿ ತಲೆ ಹಾಕದೆ ಸುಮ್ಮನಿದ್ದೆ. ಆದ್ರೆ ಈಗ ಒಂದು ಹೆಂಗು ನ್ಯಾಯ ಬೇಕು ಅಂತ ನಮ್ಮ ಮನೆಯ ಮುಂದೆ ಬಂದು ಕೇಳುವಂತಾಯ್ತು ಎಂದರು ವಿನಾಯಕ್. ಸಾಕು ಡ್ಯಾಡ್, ಇದ್ರ ಬಗ್ಗೆ ಮಾತಾಡೋಕೆ ನಂಗೆ ಇಷ್ಟವಿಲ್ಲ. ಆ ಮಗು ನಂದಲ್ಲ ಅಷ್ಟೇ ಎಂದು ಅಲ್ಲಿಂದ ತನ್ನ ರೂಮಿಗೆ ನಡೆದುಬಿಟ್ಟ. ಅವನಿಗೆ ತಲೆ ಕೆಟ್ಟು ಹೋದಂತಾಗಿತ್ತು. ತಲೆಯ ಮೇಲೆ ಕೈ ಹೊತ್ತು ಮಂಚದ ಮೇಲೆ ಕುಳಿತುಬಿಟ್ಟ ಆಯುಧ್. ತನ್ನ ಕೈಗಳನ್ನೊಮ್ಮೆ ನೋಡಿಕೊಂಡನು. ಅವಳ ಮುಡಿ ಹಿಡಿದು ಎಳೆದಾಡಿದ್ದ ಕೈಗಳು ಈಗ ನಡುಗುತ್ತಿದ್ದವು. ಮುಂದುವರೆಯುವುದು.